ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ರೋಜಾ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಡುತ್ತೆ. ನಮ್ಮ ಫ್ರೆಂಡ್ದು ಸೀಮಂತ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. 3 ಇಯರ್ಸ್ ಆದಮೇಲೆ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇರೋದು. ಅವನ್ನೆಲ್ಲ ಮೀಟ್ ಮಾಡಬೇಕು ಅಂತ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಹೋಗ್ತಾ ಇದ್ದೀನಿ. ಹಸ್ಬೆಂಡೇ ಬಿಟ್ಕೊಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಓಲಾದಲ್ಲಿ ಹೋಗೋಣ ಅಂತ ಹೇಳಿ, ಬಟ್ ಅವರು ಕಾರ್ ಸರ್ವಿಸ್ ಬಿಡೋದಿತ್ತು ಅಂತ ಹೇಳಿ ಅವರೇ ಬಿಟ್ಕೊಡ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಜೊತೆಲಿ. ಹಾಗೆ ಕಾಮಾಕ್ಷಿ ಪಾಳ್ಯ ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಇದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು, ಎಷ್ಟೊಂದು ದಿನ ಆಗಿದೆ, ಎಂಜಾಯ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆ ಬಾ ಅಂತ ಹೇಳಿ. ಹೋಗ್ತಾ ಇದ್ದಾರೆ ಇವಾಗ. ಇಲ್ಲೇ ಬಂದ್ವಿ ಮನೆ ಹತ್ರ. ಹೋಗೋಷ್ಟ್ರೊಳಗಡೆ ನಮ್ಮ ಫ್ರೆಂಡ್ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ಲು. ಹಾಗೆ ಫೋಟೋಶೂಟ್ ಕೂಡ ನಡೀತಾ ಇತ್ತು. ಮತ್ತು ಅವಳು ಯಾವಾಗಲೂ ಕೂಡ ಅಂತ ಇದ್ಲು, ನಿಮ್ಮ ಪಾಪನ ಸೀಮಂತ ಕರ್ಕೊಂಡೇ ಬರಬೇಕಂತ ಹೇಳಿ. ಬಟ್ ನಾನು ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಅಂತೇಳಿ ಪಾಪನ ಊರಲ್ಲಿ ಬಿಟ್ಟಿದ್ನಲ್ವ. ಕೇಳ್ತಾ ಇದ್ಲು ಕರ್ಕೊಂಡು ಬರಲಿಲ್ವಲ್ಲ ಅಂತ. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸರಿ ಆಯ್ತು. ಇವಾಗ ನಾನು ನಮ್ಮ ಫ್ರೆಂಡ್ಗೆ ಸ್ಯಾರಿ ಮತ್ತು ಅರಿಶಿನ ಕುಂಕುಮ ಹಣ್ಣು ಈ ಥರ ಇಟ್ಬಿಟ್ಟು ಕೊಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ಕೂಡ ಬಂದರು. ನಾನೇ ಬೇಗ ಹೋಗಿದ್ದು ಫಸ್ಟು. ಅವರೆಲ್ಲ ಸ್ವಲ್ಪ ದೂರದಿಂದ ಬರೋದ್ರಿಂದ ಲೇಟ್ ಆಯಿತು. ನೋಡಿ ಎಲ್ಲರೂ ಕೂಡ ಬಂದ್ವಿ. ಹಾಗೆ ಈ ಥರ ಗ್ರೂಪ್ ಫೋಟೋ ತೊಗೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಅಲ್ಲೇನೋ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಸ್ವಲ್ಪ ಹರಟೆ ಕೂಡ ಹೊಡೆದ್ವಿ. ಏನು ಮಾಡ್ತಿದ್ದೀರಾ, ಹೇಗೆ ಏನು ಅಂತ ಹೇಳಿ ಮಾತಾಡ್ತಾ ಇದ್ವಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಎಲ್ಲರೂ ಕೂಡ. ಇವಾಗ ನಾನು ಕೂಡ ಹೊರಡ್ತಾ ಇದ್ದೀನಿ ಆಟೋದಲ್ಲಿ. ಇವಾಗ ತಾನೇ ಬಂದೆ. ವಿಡಿಯೋನ ಎಂಡ್ ಮಾಡಿರಲಿಲ್ವಲ್ಲ, ಹಾಗಾಗಿ ಎಂಡ್ ಮಾಡೋಣ ಅಂತ ಹೇಳಿ ವಿಡಿಯೋನ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಅಂತಲೇ ಹೇಳ್ಬೋದು. ಗೋಲ್ಡನ್ ಮೆಮೊರಿ ಥರ ಅನಿಸುತ್ತೆ. ನಾವೆಲ್ಲ ಜೊತೇಲಿದ್ವಿ. ಹಾಸ್ಟೆಲಲ್ಲಿ ನಾನು ಇದ್ದಿದ್ದು. ಹಾಗಾಗಿ ಜೊತೇಲಿದ್ವಿ. ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಮತ್ತೆ ಯಾವಾಗ ಮೀಟ್ ಆಗ್ತೀವಿ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕೂಡ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಹಾಗೆ ನಾನು ಮಿನಿ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ, ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ಮಿನಿ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಏಕೆಂದರೆ ವಿಡಿಯೋಗಿಂತ ಮಿನಿ ಬ್ಲಾಗ್ ಇವಾಗ ಟ್ರೆಂಡಲ್ಲಿ ಹೊರಡ್ತಾ ಇದೆ. ಹಾಗಾಗಿ 1 ಮಿನಿಟ್ ಅಲ್ವಾ, ಫಾಸ್ಟಾಗಿ ರೀಚ್ ಆಗುತ್ತೆ ಅಂತೇಳಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಎಬೋ 50 ಕೂಡ ಆಗ್ತಾ ಇದೆ. ಹಾಗಾಗಿ ನೋಡಿ ಮಿನಿ ಬ್ಲಾಗು ಕೂಡ ಹೇಗೆ ಅನ್ನಿಸ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಾಲೇಜ್ ಫ್ರೆಂಡ್ಸ್ಗಳನ್ನ ಹೇಗೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.